ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಸೋಲು ಬೆನ್ನಲ್ಲೇ ಬಿಜೆಪಿಯಿಂದ ಸಬಲ ನಾರಿ ಸಮರ್ಥ ಭಾರತ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಇಂಡಿಯಾ ಕೂಟದ ವಿರುದ್ಧ ತೇಜಸ್ವಿ ಸೂರ್ಯ ಕೆಂಡ ಕಾರಿದ್ದಾರೆ. ನಾರಿ ಶಕ್ತಿ ಮಸೂದೆಗೆ ಸೋಲಾದ ಹಿನ್ನೆಲೆ ಈ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಈ ಒಂದು ಖಂಡನಾ ಸಭೆ ನಡೀತಾ ಇರುವಂತದ್ದು. ಸಂಸದ ತೇಜಸ್ವಿ ಸೂರ್ಯ, ಶಾಸಕ ಸಿಕೆ ರಾಮಮೂರ್ತಿ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಿ ಮಂಜುಳಾ, ಮಾಜಿ ಪಾಲಿಕೆ ಸದಸ್ಯರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ನೂರಾರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇಂಡಿಯಾ ಕೂಟದ ವಿರುದ್ಧ ತೇಜಸ್ವಿ ಸೂರ್ಯ ಕೆಂಡ ಕಾರಿದ್ದಾರೆ. ಈಗ ಈ ಒಂದು ನಿರ್ಧಾರದಿಂದ ಈಗ ಬೇಸರವನ್ನ ವ್ಯಕ್ತಪಡಿಸಿರುವಂತಹ ತೇಜಸ್ವಿ ಸೂರ್ಯ ಅವರು ಕಾಂಗ್ರೆಸ್ನ ವಿರುದ್ಧ ಇಂಡಿಯಾ ಕೂಟದ ವಿರುದ್ಧ ಕೆಂಡ ಕಾರಿರುವಂತದ್ದು. ನಾರಿ ಶಕ್ತಿ ಮಸೂದೆಯನ್ನ ತರುವಂತಹ ಪ್ರಯತ್ನ ಬಿಜೆಪಿ ಮಾಡಿತು, ಅದಕ್ಕೆ ಸೋಲಾಗಿದೆ, ಹಿನ್ನಡೆಯಾಗಿದೆ. ಆ ಕಾರಣದಿಂದ ಈ ಒಂದು ಸಬಲ ನಾರಿ ಸಮರ್ಥ ಭಾರತ ಎಂಬುವಂತ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಖಂಡನಾ ಸಭೆಯನ್ನ ನಡೆಸಲಾಗ್ತಾ ಇದೆ. ಈ ಒಂದು ಸಭೆಯಲ್ಲಿ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ, ಶಾಸಕ ಸಿಕೆ ರಾಮಮೂರ್ತಿ, ಮಹಿಳಾ ಮೋರ್ಚಾ ಅಧ್ಯಕ್ಷರು ಹಾಗೆ ಮಾಜಿ ಪಾಲಿಕೆ ಸದಸ್ಯರು ಭಾಗಿಯಾಗಿದ್ದಾರೆ. ಇವತ್ತು ನಾವು ಒಂದು ಪ್ರಮುಖವಾದಂಥ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಇಲ್ಲಿ ಸೇರಿದ್ದೀವಿ. ನಾನು ಬಹಳ ಸಂಕ್ಷಿಪ್ತವಾಗಿ 3-4 ಅಂಶಗಳನ್ನು ಮಾತ್ರ ನಿಮ್ಮ ಎದುರುಗಡೆ ಗಮನಕ್ಕಿಡ್ತೇನೆ. ನೀವು ಪಾರ್ಲಿಮೆಂಟ್ನಲ್ಲಿ ಆಗಿರುವಂಥ ಚರ್ಚೆಯನ್ನು ಸಂಪೂರ್ಣವಾಗಿ ನೀವೆಲ್ಲರೂ ನೋಡಿರ್ತೀರಿ. ಪ್ರಧಾನಮಂತ್ರಿಗಳ ಭಾಷಣ, ಅಮಿತ್ ಶಾ ಅವರು ವಿಸ್ತಾರವಾಗಿ ಬಿಲ್ ಬಗ್ಗೆ ಮಾತನಾಡಿದ್ದು ಮತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಯಾವ ರೀತಿ ಡಿಲಿಮಿಟೇಷನ್ ಆಗಿದ್ದಿದ್ರೆ ಸಹಾಯ ಆಗಿರ್ತಿತ್ತು ಅಂತ ನಾನು ಮಾತನಾಡಿದೋ ಅಂಥ ಭಾಷಣವನ್ನು ತಾವೆಲ್ಲರೂ ಕೇಳಿರ್ತೀರಿ ಸಂಸತ್ನಲ್ಲಿ. 3-4 ಅಂಶಗಳನ್ನು ಮಾತ್ರ ನಿಮಗೆ ಮತ್ತೊಮ್ಮೆ ಪುನರಾವರ್ತನೆ ಮಾಡಲಿಕ್ಕೆ ಮಾತ್ರ ನಾನು ನಿಮ್ಮ ಎದುರುಗಡೆ ಇವತ್ತು ನಿಂತಿದ್ದೀನಿ. ಒಂದು, ಈ ಮಹಿಳಾ ಮೀಸಲಾತಿ ಕಾನೂನು ಪಾರ್ಲಿಮೆಂಟ್ನಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ 33% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂಥ ಮಸೂದೆ, ಇದರ ಡಿಸ್ಕಷನ್ ಪ್ರಾರಂಭ ಆಗಿದ್ದು ಸುಮಾರು 92ನೇ ಇಸ್ವಿಯಿಂದ 1992ಇಂದ 92ರಿಂದ ಇಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿಯ ಕನ್ಸಿಸ್ಟೆಂಟ್ ಸ್ಟ್ಯಾಂಡ್, ನೇತೃತ್ವ ಚೇಂಜ್ ಆಗ್ತಾ ಇದ್ರು ಕೂಡ ನಮ್ಮ ಪಾರ್ಲಿಮೆಂಟ್ನಲ್ಲಿ ಸಂಖ್ಯೆ ಇಳಿದು ಮೇಲ್ಗಡೆ ಬಂದು ನಮ್ಮ ಸರ್ಕಾರ ಇದ್ದು ಇಲ್ಲದಲೇ ಇದ್ದಾಗ ಯಾವುದೇ ಸಂದರ್ಭದಲ್ಲೂ ಬಿಜೆಪಿಯ ಸ್ಟ್ಯಾಂಡು 92ಇಂದ ಇವತ್ತಿನವರೆಗೆ ಒಂದೇ ಸ್ಟ್ಯಾಂಡ್ ಇದೆ, ಕನ್ಸಿಸ್ಟೆಂಟ್ ಸ್ಟ್ಯಾಂಡ್ ಇದೆ. ಮಹಿಳೆಯರಿಗೆ 33% ರಿಸರ್ವೇಷನ್ನು ಆದಷ್ಟು ಬೇಗ ಕೊಡಬೇಕು ಅನ್ನುವಂಥದ್ದು. ಇವತ್ತು ನಾವು ಒಂದು ಪ್ರಮುಖವಾದಂಥ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಇಲ್ಲಿ ಸೇರಿದ್ದೀವಿ. ನಾನು ಬಹಳ ಸಂಕ್ಷಿಪ್ತವಾಗಿ 3-4 ಅಂಶಗಳನ್ನು ಮಾತ್ರ ನಿಮ್ಮ ಎದುರುಗಡೆ ಗಮನಕ್ಕಿಡ್ತೇನೆ. ನೀವು ಪಾರ್ಲಿಮೆಂಟ್ನಲ್ಲಿ ಆಗಿರುವಂಥ ಚರ್ಚೆಯನ್ನು ಸಂಪೂರ್ಣವಾಗಿ ನೀವೆಲ್ಲರೂ ನೋಡಿರ್ತೀರಿ. ಪ್ರಧಾನಮಂತ್ರಿಗಳ ಭಾಷಣ, ನಾವು ಪೊಲೀಸ್ನವ್ರಿಗೆ ಹೇಳ್ತೀವಿ, ಇದು ಯಾವುದೇ ಒಂದು ಹೋರಾಟ ಅಲ್ಲ. ಮಹಿಳೆಯರು ಸ್ವತಂತ್ರವಾಗಿ ಬರಬೇಕು, ಅನೇಕ ಮಾತುಗಳನ್ನ ಮುಂದೆ ಕೇಳಬೇಕು, ಅವರ ಜವಾಬ್ದಾರಿಯನ್ನು ಅರ್ಥಕೋಬೇಕು ಅಂತ ಈ ಸಭೆಯನ್ನು ನಾವು ಬೆಂಗಳೂರು ಮಹಾನಗರದಿಂದ ಇವತ್ತು ನಮ್ಮ ಸಪ್ತಗಿರಿ ಗೌಡರು ಅಧ್ಯಕ್ಷರು ಬಂದಿದ್ದಾರೆ, ಎಲ್ಲರೂ ಕೂಡ ಬಂದಿದ್ದಾರೆ. ನಮ್ಮ ಚಂದ್ರಶೇಖರ್ ರಾಜರವರು, ಎಲ್ಲ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳು ಎಲ್ಲವೂ ಕೂಡ ಇವತ್ತು ಬಂದಿದ್ದಾರೆ. ಇವತ್ತು ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 50% ರಿಸರ್ವೇಷನ್ನು ಇದೇ ಈ ಒಂದು ಅಧಿನಿಯಮವನ್ನು ತರಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ಏನು ಹೋರಾಟ ನಡೀತಾ ಇತ್ತು, ಅದಕ್ಕೆ ಒಂದು ಸುಸಂದರ್ಭ ಬಂದಿತ್ತು. ಒಂದು ಐತಿಹಾಸಿಕವಾದಂಥ ಒಂದು ನಿರ್ಣಯವನ್ನು ತಗೊಳ್ಳಿಕ್ಕೆ ಒಂದು ಅವಕಾಶ ಇತ್ತು. ಆದರೆ ಈ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳು, ಏನು ಇಂಡಿಯಾ ಅಲಯನ್ಸಿನ ಎಲ್ಲ ಪಕ್ಷಗಳಿದೆ, ಅವರ ಕುತಂತ್ರದಿಂದ ಅವರು ವೇದಿಕೆ ಮೇಲೆ ಮಾತಾಡೋದೊಂದು, ಅವ್ರನ್ನ ಹೇಳ್ಕೊಳೋದಂಥದ್ದು ಬೇರೆ ಬೇರೆ ರೀತಿ ಇರ್ತದೆ. ವೇದಿಕೆ ಮೇಲೆ ಮಾತಾಡಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಸಬಲೀಕರಣ ಬಗ್ಗೆ ಮಾತಾಡ್ತಾರೆ, ಅವ್ರಿಗೆ ಬಸ್ ಫ್ರೀ ಕೊಡ್ತೀವಿ, ದುಡ್ಡು ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಅವರ ಜೊತೆಗೆ ನೀವು ಅಧಿಕಾರವನ್ನು ಹಂಚ್ಕೊಳ್ಳಿ ಅಂತಂದರೆ ಮಾತ್ರ ಅದಕ್ಕೆ ಹಿಂದೇಟನ್ನು ಹಾಕ್ತಾರೆ. ಅದನ್ನು ಪಾರ್ಲಿಮೆಂಟಲ್ಲೂ ಅವರು ಸಾಬೀತು ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ.
ನಿನ್ನೆ ಅವರು ಮಾಡಿರ್ತಕ್ಕಂಥ ಕೆಲಸದಿಂದ ಅವರ ನಿಜವಾದ ಮುಖವಾಡ ಕಳಿಸಿಬಿಡ್ತಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಈ ಕಾಂಗ್ರೆಸ್ಸಿನ ಈ ಒಂದು ಕೃತ್ಯವನ್ನ ನಾವಿಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ಬೂತ್ ಮಟ್ಟಕ್ಕೆ ತಗೊಂಡೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ನಾವು ಕೇಂದ್ರ ಸರ್ಕಾರದ ಒಳ್ಳೊಳ್ಳೆ ಯೋಜನೆಯನ್ನ ಹೇಗೆ ನಾವು ಫಲಾನುಭವಿಗೆ ತಲುಪಿಸ್ತೇವೆ, ಅದೇ ರೀತಿ ಕಾಂಗ್ರೆಸ್ಸಿನ ಈ ಹೀನ ಕೃತ್ಯವನ್ನ ಕೂಡ ನಾವು ಜನರ ಮಟ್ಟಿಗೆ ತಗೊಂಡೋಗ್ತಾ ಕೆಲಸವೆಲ್ಲ ನಾವು ಮಾಡಬೇಕಾಗಿದೆ. ಈ ಒಂದು ಅಧಿನಿಯಮವನ್ನ ತರಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ಏನು